ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ಇವತ್ತು ನಾನು ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿದ್ದೀನಿ. ವಿಶೇಷವಾಗಿ ಮೈಸೂರಿನ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜ್ ಮೈಸೂರು ಮೆಡಿಕಲ್ ಕಾಲೇಜಲ್ಲಿದ್ದೀನಿ ನಾನು ಇವತ್ತು. ಈ ಮೆಡಿಕಲ್ ಕಾಲೇಜು ಮಹಾರಾಜರ ಕೊಡುಗೆ. ನೋಡಿ, ನನ್ನ ಕ್ಯಾಮ್ರಾಮನ್ಗೆ ನಾನು ಜೂಮ್ ಮಾಡೋದು ಕೇಳ್ತೀನಿ. ಸಾಕ್ಷಾತ್ ಮಹಾರಾಜರೇ ಇದ್ದಾರೆ. ಇದು ಮಹಾರಾಜರ ಕೊಡುಗೆ. ಈ ಮೆಡಿಕಲ್ ಕಾಲೇಜು ಈ ವರ್ಷ 100 ವರ್ಷ ಆಗಿದೆ, 100 ಇಯರ್ಸ್ ಆಗಿದೆ. ಹೀಗಾಗಿ ಸ್ವತಃ ಈ ಕಾಲೇಜಿನ ಡೀನು ಮತ್ತು ಡೈರೆಕ್ಟರ್ ಆಗಿರ್ತಕ್ಕಂತಹ ಶ್ರೀಮತಿ ಡಾಕ್ಟರ್ ದಾಕ್ಷಾಯಣಿಯವರು ನನ್ನ ಹತ್ರ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. ಬನ್ನಿ, ಸ್ವತಃ ಅವ್ರ ಹತ್ರನೇ ಕೂತ್ಕೊಂಡು ಇಂತಿಷ್ಟು ಮೈಸೂರು ಮೆಡಿಕಲ್ ಕಾಲೇಜಿನ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಾವು ಚಿಟ್ ಚಾಟ್ ಮಾಡೋಣ. ಇಂತಿಷ್ಟು ಅವ್ರ ಹತ್ರ ಉತ್ತರವನ್ನು ಪಡ್ಕೊಳ್ಳೋಣ. ಬನ್ನಿ ಮೇಡಮ್, ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಕೃಷ್ಣಾರ್ಪಣಮಸ್ತು. ಮೊದಲನೇದಾಗಿ ಈ ಪ್ರತಿಷ್ಠಿತವಾಗಿರ್ತಕ್ಕಂತಹ 100 ವರ್ಷದ ಮೆಡಿಕಲ್ ಕಾಲೇಜಿಗೆ ತಾವು ಡೈರೆಕ್ಟರ್ ಆಗಿ ನೇಮಕ ಆಗಿರೋದು ನನಗೆ ಅತ್ಯಂತ ಖುಷಿ ಆಗ್ತಾ ಇದೆ. ಒಬ್ಬ ಮಹಿಳೆಯಾಗಿ ಬಹಳ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಈ 100 ಇಯರ್ಸ್ ಯಾವ ರೀತಿ ನೀವು ಎಕ್ಸ್ಪ್ಲೇನ್ ಮಾಡ್ತೀರಿ ಸರ್? ಇದು ನಮ್ಮದು 1924 ಜೂನ್ ಜುಲೈನಲ್ಲಿ ನಮ್ಮ ಇದು ಸಂಸ್ಥೆ ಒಂದು ಪುಟ್ಟದಾಗಿ 20 ಸ್ಟೂಡೆಂಟ್ಸಿಂದ ಸ್ಟಾರ್ಟ್ ಆಯಿತು. ಸೊ ಇದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ ಶ್ರೀ ಕೃಷ್ಣರಾಜ ಒಡೆಯರವರ ಕನಸಿನ ಕೂಸು ಅಂತ ಹೇಳಬೇಕಾಗುತ್ತೆ. ಸೊ 1924ರಲ್ಲಿ ಅವರು 20 ಜನ ಸ್ಟೂಡೆಂಟ್ಸ್ನ ಮಡ್ರಾಸ್ ಮೆಡಿಕಲ್ ಕಾಲೇಜ್ಗೆ ಕಳಿಸ್ತಾರೆ. ಸೊ ಅಲ್ಲಿ 1-2 ವರ್ಷ ಅಲ್ಲಿ ಆಗುತ್ತೆ. ತದನಂತರ ಅಲ್ಲೇ ಅವ್ರಿಗೆ ಸ್ಟೂಡೆಂಟ್ಸ್ಗಳು ಜಾಸ್ತಿ ಇರೋದ್ರಿಂದ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ನಮ್ಮದು ಸ್ಟೂಡೆಂಟ್ಸ್ನ ಶಿಫ್ಟ್ ಮಾಡ್ತಾರೆ, ಬ್ಯಾಂಗ್ಳೂರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ. ತದನಂತರ 1930ಗೆ ನಮ್ಮ ಮೈಸೂರು ಮೆಡಿಕಲ್ ಕಾಲೇಜ್ ಅಂತ ಸ್ಥಾಪನೆ ಆಗುತ್ತೆ. ಸೊ ಇದು 1924ರಲ್ಲಿ ನಮ್ಮ ಮೈಸೂರಿನಿಂದ ಮಹಾರಾಜರ ಒಂದು ದೂರದೃಷ್ಟಿಯಿಂದ 20 ಜನ ಸ್ಟೂಡೆಂಟ್ಸ್ಗಳಿಗೆ ಪ್ರಾರಂಭಗೊಂಡಂಥ ಸಂಸ್ಥೆ ಇದು. ಸೊ ಅಲ್ಲಿಂದ ಪ್ರಾರಂಭ ಆಗಿದ್ದು 20 ಜನರಿಂದ ಪ್ರಾರಂಭ ಆಗಿರೋದು. ಈಗ ನಮ್ಮಲ್ಲಿ ಇಂಟೇಕ್ ಇರೋದು 200 UG ಸೀಟ್ಸ್ಗೆ, 200 UG ಸ್ಟೂಡೆಂಟ್ಸ್ಗೆ ನಾವು ಕಲಿಕಲಿದ್ದಾರೆ. ಸೊ ಅದಲ್ಲದೆ BSc ಅಲೈಡು ಮತ್ತು ಪ್ಯಾರಾಮೆಡಿಕಲ್ಲು ಮತ್ತು ನರ್ಸಿಂಗು, ಸ್ಕೂಲ್ ಆಫ್ ನರ್ಸಿಂಗು, ಕಾಲೇಜ್ ಆಫ್ ನರ್ಸಿಂಗು. ಸೊ ಇದೆಲ್ಲ ಸೇರಿಸಿದ್ರೆ ಅವರು ಎವ್ರಿ ಇಯರ್ ಒಂದು 100 ಸ್ಟೂಡೆಂಟ್ಸ್ 100 ಪರ್ ಇಯರ್ ಅಡ್ಮಿಷನ್ ಆಗ್ತಾ ಇರುತ್ತೆ. ಸೊ ಓವರಾಲ್ ಟೋಟಲ್ ಪುಟ್ ಟುಗೆದರ್ ತೊಗೊಂಡ್ರೆ ನಮಗೆ ಒಂದು ಟೈಮಲ್ಲಿ PGಸ್ನು ಸೇರಿಸಿದ್ರೆ 153 ಜನ PGs ಇದ್ದಾರೆ. ಎಲ್ಲ ಸೇರಿಸಿದ್ರೆ 2000 ಜನ ಮಕ್ಕಳು ಇಲ್ಲಿ 2300 ಸ್ಟೂಡೆಂಟ್ಸ್ ಎವ್ರಿ ಇಯರ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಸೊ ಅವರ ಕನಸು 20 ಜನ ಸ್ಟೂಡೆಂಟ್ಸಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿ 2300 ಮಕ್ಕಳು ಪ್ರತಿ ವರ್ಷ ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಅವ್ರದ್ದೊಂದು ದಿವ್ಯ ದೃಷ್ಟಿ ಇದು. ಅಚ್ಚಾ, ಈಗ ತಾವು ಪ್ರಾರಂಭದಲ್ಲಿಯೇ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಅವರ ಒಂದು ಹೆಸರು ಹೇಳಬೇಕಾದ್ರೆ ಕೂಡ ತಾವು ಭಕ್ತಿಯಿಂದ ಶ್ರೀ 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 ಅಂತ ಉಲ್ಲೇಖ ಮಾಡಿದ್ರಲ್ಲ. ನಿಜಕ್ಕೂ ಕೂಡ ಮೈಸೂರಿನ ಪ್ರಜೆಗಳು, ಮೈಸೂರು ಅಂದ್ರೆ ಮಹಾರಾಜರು, ಮಹಾರಾಜರು ಅಂದ್ರೆ ಮೈಸೂರು. ಸೊ ಅವರ ದೂರದೃಷ್ಟಿಗೆ ನೀವು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಿ ಅವರ ದೂರದೃಷ್ಟಿಗೆ? ನೋಡಿ, 1924ರಲ್ಲಿ ಪ್ರಾರಂಭವಾಗಿರ್ತಕ್ಕಂತಹ 24-20 ಜನರ ವಿದ್ಯಾರ್ಥಿಗಳು ಇವತ್ತು 3 ಜಾಸ್ತಿ ಆಗ್ತದೆ, 2000ವರೆಗೂ ಹೋಗ್ತದೆ. ಅಂದ್ರೆ ಇದು ಅವ್ರ ಯಾವ ರೀತಿ ನೀವು ತೀರ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ? ಒಂದು ನಮ್ಮದು 2 ಇಲ್ಲಿ ನಾವು ಸಂಸ್ಥೆ ಅಂತ ತಗೊಂಡಾಗ, ಒಂದು ಸ್ಟೂಡೆಂಟ್ಸ್ನ ನಾವು ಪಾಸ್ ಔಟ್ ಆಗ್ತಾ ಇದ್ದಾರೆ. ದೇಶ ವಿದೇಶದಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳೆಲ್ಲ ಇದ್ದಾರೆ. ಅಂದರೆ ಆಲ್ಮೋಸ್ಟ್ ಎಲ್ಲ ಅಬ್ರಾಡಲ್ಲೂ ಸುಮಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ. ನಮ್ಮದು ಸೆಂಟಿನರಿ 2024 ಆಯ್ತಲ್ಲ, ಆಗ ಎಲ್ಲ ಕಡೆಯಿಂದನೂ ನಮ್ಮ ಸ್ಟೂಡೆಂಟ್ಸ್ ಬಂದಿದ್ದರು. ಸೊ ಐ ಥಿಂಕ್ ಅವ್ರ ಕೊಡುಗೆ ಹೆಂಗಿದೆ ಅಂದರೆ, ಬರೀ ನಮ್ಮ ದೇಶದಲ್ಲೇ ಅಲ್ಲ, ಬೇರೆ ದೇಶದಲ್ಲೂ ಅವರು ಒಳ್ಳೊಳ್ಳೆ ಹೆಸರನ್ನು ತೊಗೊಂಡಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ಗಳು. ಒಂದು ಇನ್ನೊಂದು ಪೇಷಂಟ್ ಕೇರ್ ಅಂತ ಇನ್ನೊಂದು ತೊಗೊಂಡಾಗ, ಹಾಸ್ಪಿಟಲ್ ಅಂತ ತೊಗೊಂಡಾಗ, ಅದು ಕೂಡ 20 ಬೆಡ್ ಡಿಸ್ಪೆನ್ಸರಿದು ಯೂನಿಟ್ ಸ್ಟಾರ್ಟ್ ಆಯಿತು. ಮೊದಲು ಎಲ್ಲಿ ದೊಡ್ಡ ಆಸ್ಪತ್ರೆ ಅಂತಲೇ ಕರೀತಾ ಇದ್ದಿದ್ದು, KR ಆಸ್ಪತ್ರೆ ಆವರಣದಲ್ಲಿ ಡಿಸ್ಪೆನ್ಸರಿ ಯೂನಿಟ್ 20 ಬೆಡ್ ಸ್ಟಾರ್ಟ್ ಆಗಿದ್ದು. ಈಗ ನಮ್ಮದು 2300 ಬೆಡ್ಸ್ ಇದೆ. ಸೊ ಅವರ ಒಂದು ದೂರದೃಷ್ಟಿಯಿಂದ 20 ಬೆಡ್ ಆಗಿ, ನೆಕ್ಸ್ಟು ದೊಡ್ಡ ಆಸ್ಪತ್ರೆ ಅಂತ KR ಆಸ್ಪತ್ರೆ 1200 ಬೆಡ್ಸ್ ಇದೆ. ಮಕ್ಕಳು ಮತ್ತು ಸ್ತ್ರೀಯರಿಗೆ ಚೆಲುವಾಂಬ ಆಸ್ಪತ್ರೆ ಅಂತ 420 ಬೆಡ್ಸ್ ಇದೆ. ನಂತರ PKTB ಅದು 300 ಚಿಲ್ಲರೆ ಬೆಡ್ಸ್ ಇದೆ, 390 ಇದೆ. ನಂತರ ಈಗ 1-2 ವರ್ಷ ಹಿಂದೆ ನಾವು ಸೂಪರ್ ಸ್ಪೆಷಾಲಿಟಿ ಮತ್ತು ಟ್ರಾಮಾ ಅಂತ ಪ್ರಾರಂಭ ಮಾಡಿದ್ದು.
ಎಲ್ಲ ಸೇರಿದ್ರೆ ನಮ್ಮ ಹತ್ರ 2300 ಬೆಡ್ಸ್ 2300 ಬೆಡ್ಸ್ ಇದೆ. ಮತ್ತು ಈಗಲೂ ಕೂಡ KR ಆಸ್ಪತ್ರೆನ ದೊಡ್ಡ ಆಸ್ಪತ್ರೆ ಅಂತಲೇ ಕರೀತಾರೆ. ಮಹಾರಾಜರು ಇದ್ದಾಗಲೂ ಅದನ್ನು ದೊಡ್ಡ ಆಸ್ಪತ್ರೆ ಅಂತಲೇ ಕರೀತಾ ಇದ್ದಿದ್ದು. ಈಗಲೂ ಸರೌಂಡಿಂಗ್ ನಮ್ದು 5 ಡಿಸ್ಟ್ರಿಕ್ಟ್ನವರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೋತಾರೆ. ಅಚ್ಚಾ ಮೇಡಮ್, ನನಗೆ ಅನಿಸ್ತಾ ಇದೆ ಯಾವತ್ತಿಗೂ ಕೂಡ ಮೈಸೂರು ಅಲ್ಲ ಇಡೀ ಕರ್ನಾಟಕ ಕೂಡ ಸಾಕ್ಷಾತ್ತು ಈ ಮಹಾರಾಜರ ಋಣ ತೀರಿಸೋದಕ್ಕೆ ಆಗಲ್ಲ. ಇವತ್ತು ಒಬ್ಬ ವ್ಯಕ್ತಿ ಮೈಸೂರಿನಲ್ಲಿ ಏನಾದರೂ ಇಂತಿಷ್ಟು ಅನ್ನ ತಿಂತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಸಾಕ್ಷಾತ್ ಅವರ ಒಂದು ಭಿಕ್ಷೆ ಅಂತ ನಾನಂತೂ ಭಾವಿಸ್ತೀನಿ. ಆದರೆ ಈಗ 1924 2024ಕ್ಕೆ ನೀವು ಸೆಂಚುನರಿ ಶತಮಾನೋತ್ಸವವನ್ನು ಆಚರಣೆ ಮಾಡಿದ್ದೀರಿ. ಶತಮಾನೋತ್ಸವದಲ್ಲಿ ತಾವು 100 ಶಾಲೆಗಳನ್ನು ದತ್ತು ಸ್ವೀಕಾರ ಮಾಡಿಕೊಂಡು ಅಡಲೆಸೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ತಗೊಂಡಿದ್ದೀರಿ ಅಂತ ನಾನು ಕೇಳ್ಪಟ್ಟೆ. ಅದು ಕ್ರೆಡಿಟ್ ಕೂಡ ಅದು ನಿಮಗೆ ಸಲ್ಲಬೇಕು. ಹಾಗಾದ್ರೆ ನನ್ನ ವೀಕ್ಷಕರಿಗಾಗಿ, ನನ್ನ ಪ್ರೇಕ್ಷಕರಿಗಾಗಿ, ನನ್ನ ಸ್ನೇಹಿತರಿಗಾಗಿ ಯಾವ ರೀತಿ ಅಡಲೆಸೆಸ್ ಆ ಒಂದು 100 ಶಾಲೆಗಳ ದತ್ ಯಾವ ರೀತಿ ಅದು ಸಕ್ಸಸ್ ಆಯಿತು, ಅದಕ್ಕೆ ಪ್ರೇರಣೆ ಹೇಗೆ ಬಂತು? ಅದು ನಾವು ಇದು ಪ್ರಾರಂಭ ಆಗಿದ್ದು ಒಂದು 2024ರಲ್ಲಿ ನಾವು ಸೆಂಟೆನರಿ ಮಾಡ್ತೀವಿ ಅಂದಾಗ 1 ವರ್ಷ ಮುಂಚೆಯಿಂದಲೇ ನಾವು ಎಲ್ಲ ಆಕ್ಟಿವಿಟೀಸ್ಗಳನ್ನ ಮಾಡೋಣ ಅಂತ ತಯಾರಿ ಮಾಡಿದ್ವಿ. ಸೊ ಅದರಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ಗಳಿತ್ತು. ಕಲ್ಚರಲ್ ಆ್ಯಕ್ಟಿವಿಟೀಸು, ಅಕಾಡೆಮಿಕ್ ಆ್ಯಕ್ಟಿವಿಟೀಸು, ಸೈಂಟಿಫಿಕ್ ಸೆಷನ್ಸು, ಮತ್ತು ಎಲ್ಲರನ್ನೂ ಬೇರೆಯವರು ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರು ಮತ್ತು ಒಳ್ಳೊಳ್ಳೆ ಹೆಸರು ಮಾಡಿರೋರು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಅವ್ರಿಗೆ ಫೆಲಿಸಿಟೇಷನ್ ಮಾಡೋದು, ಈ ಥರ ಎಲ್ಲ ನಾವು ಆ್ಯಕ್ಟಿವಿಟೀಸ್ನ ಇಟ್ಟಿದ್ವಿ. ಸೊ ನಮ್ಮ ಆನರಬಲ್ CM ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದ, ಮತ್ತು ಇನ್ನು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇರ್ಬೋದು, ಮತ್ತು ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಸರ್ ಇರ್ಬೋದು,